ಮಾಕ್ ಅಲಾಟ್ಮೆಂಟ್ಗಿಂತಲೂ ಈ ಕಟ್ ಆಫ್ ಯಾಕೆ ಡೌನ್ ಆಗುತ್ತೆ? ಒಂದು ಗುಡ್ ನ್ಯೂಸ್ ಹೇಳಕ್ಕೆ ಹೋಗ್ತಾ ಇದೀನಿ. ಹೊಸದಾಗಿದ್ರಿ ಫಾಲೋ ಮಾಡ್ಕೊಳ್ಳಿ. ಮತ್ತೆಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಿ, ಎಲ್ಲಾ ಗ್ರೂಪಿಗೂ ದಯವಿಟ್ಟು ಶೇರ್ ಮಾಡಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸೊ ನೋಡಿ, ಮೊದಲೆಲ್ಲ ಖಾಸಗಿ ಕಾಲೇಜಿನಲ್ಲಿ 45% ಸೀಟ್ಗಳನ್ನ ಕೆಇ ಮುಖಾಂತರ ಹಂಚಿಕೆ ಮಾಡಲಾಗ್ತಾ ಇತ್ತು. ಬಟ್ ಈ ವರ್ಷ ಸರ್ಕಾರ ಇನ್ಕ್ರೀಸ್ ಮಾಡಿದೆ. 50% ಸೀಟ್ಗಳು ಕೆಇ ಮೂಲಕನೇ ಹಂಚಿಕೆ ಆಗ್ತವೆ. ಫೀ ಸ್ಟ್ರಕ್ಚರ್ ಕೆಇ ನಿರ್ಧಾರ ಮಾಡಿರೋದು ಅದೇ ಆಗಿರುವಂಥದ್ದು. ಅಂದ್ರೆ ಸೀಟ್ಗಳಲ್ಲಿ ಹೆಚ್ಚಳ ಅಂತಂದ್ರೆ ಕಟ್ ಆಫ್ ಯೂಸಲಿ ಡೌನ್ ಆಗುವಂಥದ್ದು. ಇನ್ನೊಂದು ಹೇಳ್ತೀನಿ ಕೇಳಿ. ಮಾಕ್ ಅಲಾಟ್ಮೆಂಟಿನ ಕಟ್ ಆಫ್ ಏನು ನೋಡಿದ್ರೆ ನೋಡಿ, ಆವಾಗ ಅಪ್ಡೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಮಾಕ್ ಅಲಾಟ್ಮೆಂಟ್ ನಂತರ ಸೀಟ್ ಹೆಚ್ಚಿಗಾಗಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಯೂಸಲಿ ಅಂದರೆ ಸೀಟ್ಗಳಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಹಾಗಾಗಿ ಮಾಕ್ ಅಲಾಟ್ಮೆಂಟ್ ಕಂಪೇರ್ ಮಾಡಿದಾಗ ಈ ಒಂದು ಫೈನಲಲ್ಲಿ ಯೂಸಲಿ ಕಟ್ ಆಫ್ ಡೌನ್ ಆಗಬೇಕು. ಓಕೆ, ಮತ್ತು ಇದು ಎದರ ಮೇಲೆ ಡಿಪೆಂಡ್ ಅಂದರೆ, ಮೊದಲು ಎಷ್ಟು ಜನ ಆಪ್ಷನ್ ಟ್ರೀ ಮಾಡಿದ್ದಾರೆ, ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಷ್ಟು ಜನ ಮಾಡಿದ್ದಾರೆ, ಅದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಒಟ್ಟಿಗೆ ಒಂದು ಗುಡ್ ನ್ಯೂಸ್ ಇದೆ, 5% ಸೀಟ್ಗಳು ಇನ್ಕ್ರೀಸ್ ಆಗಿದಪ್ಪ ಅಂದರೆ ಕಟ್ ಆಫ್ ಅಂತೂ ಮಾಕ್ ಅಲಾಟ್ಮೆಂಟ್ ಡೌನ್ ಆಗ್ಬೋದು, ಸಾಧ್ಯತೆ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗುವಂಥದ್ದು. ಓಕೆ, ಇದರದ್ದು ಅಪ್ಡೇಟ್ ನಿಮಗೆ ಕೊನೆವರೆಗೂ ನೀಡ್ತಾ ಇರ್ತೇನೆ. ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ಮುಂದೆ ಟೇಕ್ ಕೇರ್, ಬಾಯ್.